ಮಂಡ್ಯದಲ್ಲಿ ಜನಮೆಚ್ಚಿದ ರಾಜಕಾರಣಿಗಳನ್ನು ಬೇರೆ ಬೇರೆ ಥರ ಓಲೈಸಿ ಅವರು ಜಿಲ್ಲಾಧ್ಯಕ್ಷರಾಗ್ಬಿಟ್ಟವರು ಡಿ ರಮೇಶ್ ಅವರು. ಒಂದೂ ಕೂಡ ಅವ್ರ ಜನ್ಮದಲ್ಲಿ ಇನ್ನೂ ಅರ್ಜಿ ಹಾಕಿಲ್ಲ. ಚುನಾವಣೆ ಸೋಲಿ ಗೆಲ್ಲಿ ಏನೋ ಅಲ್ಲಿ ಒಂದು ಅರ್ಜಿನೂ ಹಾಕ್ತಲೇ ಸುದೀರ್ಘಾವಧಿಯಾಗಿ ಅವ್ರ ಮೇಲೆ ಕಟ್ಕೊಂಡು ಇವ್ರ ಮೇಲೆ ಕಟ್ಕೊಂಡು ಆಡಳಿತ ಮಾಡ್ತಾರೆ ಜಿಲ್ಲಾ JDS. ನಾವು ಅವ್ರ ವಿಚಾರದಲ್ಲಿ ತಲೆ ಹಾಕಲ್ಲ, ನಮಗೆ ಅವಶ್ಯಕತೆಯೂ ಇಲ್ಲ. ಸೂತ್ಕ ಅಂದ್ರೇನು? ಸೂತ್ಕ ಅಂದರೆ ಇವ್ರ ಪ್ರಕಾರ ಸತ್ತ ಮನೇಲಿ ಮಾತ್ರ ಸೂತ್ಕ ಅಲ್ಲ. ನಮ್ಮ ಮನೇಲಿ ಯಾರು ಹೆಣ್ಮಕ್ಳು ಪ್ರಬುದ್ಧರಾದರೆ ಆಗಲೂ ಸೂತ್ಕ ಅಂತೀವಿ. ಮತ್ತು ಮನೇನೇನಾರು ಮಗುವಾದರೆ ಆಗಲೂ ಸೂತ್ಕ ಅಂತೀವಿ. ಅವ್ರು ಸಂಬಂಧಪಟ್ಟಂಥ ಬ್ಲಡ್ ರಿಲೇಷನ್ಸು ಎಲ್ಲ ಸೂತ್ಕ ಅಂದ್ಕೊಂಡು ಇರ್ತಾರೆ. ಅದಕ್ಕೆಲ್ಲ ಮನೆಯನ್ನೆಲ್ಲ ಬೆಳೆದು ಮಾಡಿ ಸೂತ್ಕ ತಗೊಂಡು ಅಂತೀವಿ. ಸೂತ್ಕ ಅನ್ನೋ ವಿಚಾರಕ್ಕೆ ಅರ್ಥ ಗೊತ್ತಿಲ್ದಂಗೆ ಇವನು ಚನ್ನಪಟ್ಟಣದಿಂದ ಬಂದ್ಬಿಟ್ಟು ಮಿಸ್ಟರ್ ಅಂತಾನೆ. ಏನು ರೀ ಆಯ್ತು ಇವನು ಅರ್ಹತೆ? ಚೆಲುವಣ್ಣನ ಬಗ್ಗೆ ರಾಜಕೀಯವಾಗಿ ಮಾತಾಡೋಕ್ಕೆ ಇವನು ಕ್ವಾಲಿಫಿಕೇಷನ್ ಏನು? 30 ವರ್ಷಗಳಿಂದ ಸಾರ್ವಜನಿಕವಾದಲ್ಲಿ ನಿಷ್ಕಳಂಕವಾಗಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಹಲವಾರು ಮಂತ್ರಿಗಿರಿ, ಜಿಲ್ಲಾ ಪಂಚಾಯತ್ ವ್ಯವಸ್ಥೆ, ಪಾರ್ಲಿಮೆಂಟ್ ವ್ಯವಸ್ಥೆ ಎಲ್ಲದರೊಳಗೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ವಿರುದ್ಧ ಇವನು ಮಿಸ್ಟರ್ ಏನ್ರಿ ದೇವೇಗೌಡರು ಮನೆಯವರ ಓಲೈಸ್ಕೋದು ಬಿಟ್ರೆ ಈ ಸುರೇಶ್ ಗೌಡಂಗೂ ಈ ರಮೇಶಂಗೂ ಇನ್ನೇನು ಉದ್ಯೋಗ ಇಲ್ಲ. ಪಾಪ ಜನತಾದಳದ ಕಾರ್ಯಕರ್ತರು 9 ಸ್ಥಾನದಲ್ಲಿ ಅರ್ಜಿನೇ ಹಾಕೋಕ್ಕಾಗ್ದೇ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ರು ನಮಗೆ. ಇವ್ರ ಯೋಗ್ಯತೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಲ್ಲೇ ಗೊತ್ತಾಗೋದೆ ಇವನು ಜಿಲ್ಲಾಧ್ಯಕ್ಷಗಿರಿ ಏನು ಮಾಡ್ತಾ ಇದ್ದನು ಅಂತ. ಈ ಓಲೈಕೆ ರಾಜಕಾರಣದಿಂದ ಮಾನ್ಯ ಡಿ ರಮೇಶ್ ಹೊರಬರೋದು ಒಳ್ಳೇದು. ನಿನಗಲ್ಲ ಇದು. ಮಂಡ್ಯ ಗಂಡು ಮೆಟ್ಟಿದ ಭೂಮಿ. ಇಲ್ಲಿರ್ತಕ್ಕಂಥ ವಿರೋಧ ಪಕ್ಷ ಆಗ್ಬೋದು, ಆಡಳಿತ ಪಕ್ಷ ಆಗ್ಬೋದು, ಸೈದ್ಧಾಂತಿಕ ರಾಜಕಾರಣದಿಂದ ಇನ್ನೆಲ್ಲಿ ಬಂದವ್ರೆ? ಈ ರೀತಿ ಗೋಸುಂಬೆ ರಾಜಕಾರಣ ಮಾಡ್ಕೊಂಡು ಓಲೈಕೆ ರಾಜಕಾರಣ ಮಾಡ್ಕೊಂಡು ಯಾವ ಪಾರ್ಟಿಯವರು ಇಲ್ಲ. ಈ ಓಲೈಕೆ ರಾಜಕಾರಣ ನಡೆಯಲ್ಲಪ್ಪ. ನೀನ್ಯಾಕೆ ಕೇಳ್ತೀಯ? DK ಶಿವಕುಮಾರ್ ನಮ್ಮ ಪಾರ್ಟಿ ಲೀಡ್ರು, ನಮ್ಮ ಮುಖ್ಯಮಂತ್ರಿಗಳಾಯ್ತವ್ರು, ನಮ್ಮ ವಿಚಾರ ರೇ. DK ಶಿವಕುಮಾರ್ ಹತ್ರ ನೀನು ಯಾಕಯ್ಯ ಗಂಜಿ ಕೇಂದ್ರ ಇಲ್ವೋ ಇಲ್ಲ ಊಟದ ಮನೇಲಿ ಇದ್ವು ಅಂತ ನೀನು ಯಾಕಯ್ಯ? ಇಮಾಮ್ ಸಾಬ್ರಿಗೂ ಗೋಕುಲಾಷ್ಟಮಿಗೂ ಸಂಬಂಧ ಏನಯ್ಯ? ಕಾಂಗ್ರೆಸ್ ಪಾರ್ಟಿಗೂ ಜನತಾದಳ ಪಾರ್ಟಿಗೂ ಏನು ಸಂಬಂಧ? ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಆಗೋದಕ್ಕೂ ನಿನಗೂ ಏನಪ್ಪ ಸಂಬಂಧ ರಮೇಶ? ನೀನು ಯಾಕಯ್ಯ ಬೇಕು? ನಮ್ಮ ಪಾರ್ಟಿ ಮುಖ್ಯಮಂತ್ರಿಗಳು, ನಮ್ಮ ಲೀಡರ್ಗಳು ಯಾಕತ್ತೆ? ದಯಮಾಡಿ ತಮ್ಮ ಮಾತನ್ನು ಭಾಳ ಎಚ್ಚರಿಕೆಯಿಂದ ಆಡಬೇಕು ಅಂತ ನಾನು ಈ ಮೂಲಕ ಆಗ್ರಹಪೂರ್ವಕ ಹೇಳ್ತೀನಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.